ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಇವತ್ತು ನಾವು ದಿ ವರ್ಲ್ಡ್ ಫೇಮಸ್ ಚಿಲ್ಲಿ ಚಿಕನ್ ಮಾಡೋದಕ್ಕೆ ಬಂದಿದ್ದೀವಿ. ಇನ್ಫ್ಯಾಕ್ಟ್ ಚಿಲ್ಲಿ ಚಿಕನ್ ಎಲ್ಲವೂ ಕೂಡ ರೆಡಿ ಆಗಿದೆ, ಸರ್ವ್ ಮಾಡೋದೊಂದೇ ಬಾಕಿ. ಅದು ಜೂನ್ 21ಗೆ ಸರ್ವ್ ಮಾಡ್ತಾ ಇದ್ದಾರೆ, ಬಿಸಿ ಬಿಸಿಯಾಗಿ, ಕಲರ್ಫುಲ್ ಆಗಿ, ಜೊತೆಗೆ ವೆರೈಟಿ ಆಗಿ ಸರ್ವ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅನ್ನೋದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಚಿಲ್ಲಿ ಚಿಕನ್ ಸಿನಿಮಾದ ಟೀಮ್ ನಮ್ಮ ಜೊತೆ ಇದೆ. ಮೊದಲಿಗೆ ನಾಯಕ ನಟರಾದಂಥ ಶೃಂಗ ಅವ್ರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಶೃಂಗ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು, ನಮಸ್ಕಾರ. ಇನ್ನು ಈ ಸಿನಿಮಾದಲ್ಲಿ ಇಬ್ಬರು ನಾಯಕ ನಟಿಯರಿದ್ದಾರೆ, ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಸಿನಿಮಾದ ನಾಯಕ ನಟಿ ಆಗಿರುವಂತ ರಿನಿ ಅವರು ನಮ್ಮ ಜೊತೆ ಇದ್ದಾರೆ. ರಿನಿ, ವೆಲ್ಕಮ್ ಟು ದಿ ಶೋ. ಅಂಡ್ ಮತ್ತೊಬ್ಬ ನಾಯಕ ನಟಿ ಆಗಿರುವಂತ ನಿತ್ಯಶ್ರೀ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿತ್ಯಶ್ರೀ, ಆತ್ಮೀಯವಾದಂತ ಸ್ವಾಗತ. ಚಿಲ್ಲಿ ಚಿಕನ್ ಮೊದಲಿಗೆ ಹೆಸರು ಬಹಳ ಕ್ಯಾಚಿ ಆಗಿದೆ. ಒಂದು ಫುಡ್ಡನ್ನು ಯಾರ ಮುಂದೆ ಆದರೂ ಇಟ್ಟರೆ ಎಲ್ರಿಗೂ ಕೂಡ ಅದು ಬಹಳ ಖುಷಿ ಕೊಡುತ್ತೆ. ಆ್ಯಂಡ್ ಒಂದು ಸಿನಿಮಾನ ಈಗ ಜನರ ಮುಂದೆ ಇಡ್ತಾ ಇದ್ದೀರಾ. ಫಸ್ಟ್ ಕ್ವೆಶನ್ ನಿಮಗೆ ಶೃಂಗ, ಯಾಕಂದ್ರೆ ಈ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್? ಆ್ಯಂಡ್ ಚಿಲ್ಲಿ ಚಿಕನ್ ಅನ್ನುವಂಥ ಒಂದು ಸಿನಿಮಾ ಬಂದಾಗ ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್? ಮೊದಲಿಗೆ ಆ್ಯಕ್ಚುಲಿ ನನ್ನ ಹಿಂದಿನ ಸಿನಿಮಾ 1920 ಟ್ರೈಲರ್ ರಿಲೀಸ್ ಆಗಿತ್ತು. ಅದನ್ನು ನೋಡಿ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ದೀಪ್ ಭೀಮ್ಜೇಣಿ ಅವರು ಕಾಲ್ ಮಾಡಿದರು. ಟ್ರೈಲರಿಂದನೇ ಹಿ ಥಾಟ್ ನಾನು ಸೂಟ್ ಆಗ್ಬೋದು ಅಂತ. ಆ್ಯಂಡ್ ಪ್ರತೀಕು ಮತ್ತು ದೀಪ್ ನನ್ನ ಮೀಟ್ ಮಾಡಿದ್ರು. ಆ ಫಸ್ಟ್ ಮೀಟಿಂಗಲ್ಲೇ ಒಂದು 5 ನಿಮಿಷ ಮಾತಾಡ್ತಿದ್ದಂಗೆ ನಂಗೆ ಗೊತ್ತಾಯ್ತು ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ. ಅಂದರೆ ಆಮೇಲೆ ಇಡೀ ಕತೆ ನೆರೇಟ್ ಮಾಡಿದ್ರು. ಅವಾಗ ನನಗೆ ಕನ್ಫರ್ಮ್ ಆಯಿತು ಮಾಡಲೇಬೇಕು ಅಂತ. ಬಿಕಾಸ್ ಆಫ್ ದ ಸ್ಟೋರಿ. ಅಂದರೆ ನಾನು ಮುಂಚೆ ಕನ್ನಡ ಸಿನಿಮಾನಲ್ಲಿ ಈ ಥರ ಕತೆ ಕೇಳಿಲ್ಲ. ಎಲ್ಲರೂ ಹೇಳ್ತೀವಿ ಪ್ರಮೋಷನ್ ಅಂತ ಹೋದಾಗ ಡಿಫ್ರೆಂಟು ಅಂತೆಲ್ಲ ಹೇಳ್ತೀವಿ, ಬಟ್ ದಿಸ್ ಈಸ್ ರಿಯಲಿ ಡಿಫ್ರೆಂಟ್. ಯಾಕಂದರೆ ನಾರ್ತ್ ಈಸ್ಟಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಬೆಂಗಳೂರಲ್ಲಿ ಬದುಕು ಕಟ್ಕೊಂತ ಇರುವಂತವ್ರ ಕತೆ, ಜೊತೆಗೆ ಒಂದು ಮಿಡಲ್ ಕ್ಲಾಸ್ ಅಪ್ಬ್ರಿಂಗಿಂಗ್ ಇಂದ ಬಂದು ಒಂಚೂರು ಅಪ್ಪರ್ ಮಿಡಲ್ ಕ್ಲಾಸ್ ಹೋಗ್ಬೇಕು ಅನ್ನೋ ಆಸ್ಪಿರೇಷನ್ ಇಟ್ಕೊಂಡಿರುವಂತ ಪಾತ್ರ ನಂದು. ಸೊ ಈ ಎರಡು ಒಂಥರ ಬೆಂಗಳೂರಿನ ಸ್ಪಿರಿಟ್ ಮತ್ತೆ ಬೆಂಗಳೂರಿಗೆ ಹೊರಗಡೆಯಿಂದ ಬಂದವರ ಅದು ಕತೆ ಹೆಂಗ್ ಅವ್ರು ಹೊಂದ್ಕೊಂತಾರೆ, ನಾವು ಅವ್ರಿಗೆ ಹೆಂಗ್ ಹೊಂದ್ಕೊಂತೀವಿ, ಈ ಘರ್ಷಣೆ ಮತ್ತೆ ಅದ್ರ ಜೊತೆ ಆಗೋ ಫ್ರೆಂಡ್ಶಿಪ್, ಈ ತರದ್ರ ಕತೆ. ಇದೇ ಕಥೆಯ ಎಳೆ ಒಂದು ಡೀಪ್ ಸ್ಟೋರಿ ಅಂತೂ ಇದೆ, ಅದು ನಿಮ್ಗೆ ಇಂಪ್ರೆಸ್ ಆಯ್ತು. ಅಂಡ್ ಹೌ ಸ್ಪೆಷಲ್ ಇಸ್ ದಿಸ್? ಈ ಮೂವಿ ನಿಮ್ಗೆ ಎಷ್ಟು ಸ್ಪೆಷಲ್ ಹಾಗಾದ್ರೆ? ಐ ವುಡ್ ಸೇ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಸ್ಪೆಷಲ್ ಫಿಲ್ಮ್ಸ್ ಆಕ್ಚುಲಿ, ಫಾರ್ ದ ಸೇಮ್ ರೀಸನ್. ಬಿಕಾಸ್ ಈ ಕತೆ ಹೇಳ್ಬೇಕಾಗಿರೋ ಕತೆ. ಯಾಕೆಂದ್ರೆ ನಾವು ಈ ಸಿನಿಮಾಲ್ ಬರೋ ಪಾತ್ರಗಳನ್ನೆಲ್ಲ ನೋಡ್ತೀವಿ, ಆದ್ರೆ ನಮ್ಗೆ ಅವ್ರು ಕಾಣಿಸಲ್ಲ. ಅಂದ್ರೆ ಪ್ರತಿದಿನ ನಾವು ಇಟ್ಸ್ ಅ ವರ್ಕಿಂಗ್ ಕ್ಲಾಸ್ ಫಿಲ್ಮ್, ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡ್ತೀವಿ ಆಕ್ಚುಲಿ. ಬಟ್ ಅವರ ಖುಷಿ, ಅವರ ಸಂತೋಷ, ಅವ್ರ ಬದುಕು, ನಮ್ಮ ಖುಷಿ, ನಮ್ಮ ಸಂತೋಷ, ನಮ್ಮ ಬದುಕು ನಾವು ಹೆಂಗೆ ನೆಗ್ಲೆಕ್ಟ್ ಮಾಡಿರ್ತೀವೋ ಅವ್ರೂ ಹಂಗೆ ನೆಗ್ಲೆಕ್ಟ್ ಮಾಡಿರ್ತೀವಿ. ಬಟ್ ನಮ್ಮ ಸಿನಿಮಾ ನಾವು ಯಾವುದನ್ನ ನೆಗ್ಲೆಕ್ಟ್ ಮಾಡಿದೀವೋ ಅಂತ ಸೂಕ್ಷ್ಮಗಳನ್ನ ಹಿಡಿದಿಡೋ ಪ್ರಯತ್ನ ಮಾಡಿದೆ. ಸೊ ಆಬ್ವಿಯಸ್ಲಿ ಇಟ್ಸ್ ಅ ವೆರಿ ಸ್ಪೆಷಲ್ ಫಿಲ್ಮ್ ಬಿಕಾಸ್ ಆಫ್ ದ ಸ್ಟೋರಿ. ಸ್ಪೆಷಲ್ ಫಾರ್ ಯು ಆಸ್ ವೆಲ್. ಅಂಡ್ ನಿಮ್ಮ ಕ್ಯಾರೆಕ್ಟರ್ ಏನು, ವಾಟ್ ಯು ಆರ್ ಪ್ಲೇಯಿಂಗ್, ಅಂಡ್ ಆ ಕ್ಯಾರೆಕ್ಟರ್ ಈ ಸಿನಿಮಾಗೆ ವಾಟ್ ಆರ್ ದಿ ವ್ಯಾಲ್ಯೂ ಅಡಿಷನ್ ಹೇಗೆ ಮಾಡುತ್ತೆ? Okay, so just like Shringa was saying, firstly, this movie is very, very special for me because this is my first Kannada film, and the fact that I get to do a movie in another language in this wonderful industry itself is like something I'm very happy about and very grateful for. Okay. My character in the film is called Anu. She is someone who comes from a small town in Karnataka. She's come to Bangalore with a lot of dreams, and she has goals in life. She wants to buy a house, she wants to make it big, and she is someone who works 3-4 jobs at the same time to just make money to get her dreams going. She's a hustler. She's from a small town, but she does so much. And the kind of attitude that she brings to the film is, she brings a lot of love, a lot of care. She also brings a lot of responsibility to a lot of things that happen in the film, and she is very integral after a certain point in the film when things just take a big turn. So I can't say much, but this is the little I can say about Okay, you just gave us a glimpse. Okay, tell me, the character and you, is it a contrast and one or the same, or is it like similar? So parts of the character I really related to. That's one of the reasons I wanted to do the film. Like how Anu is a hustler, like how she doesn't give up. No matter what the situation is, it might be really, really hard, it might not be easy to do something, but she will not give up, she'll still do things.
And I feel Right. like that aspect of her character is something I've really related to a lot growing up in life, and even just being in the industry. It's something that I've come into against a lot of odds, and it's not been easy at all. So I relate to that aspect a lot. But other than that, there are very like the fact that she's coming from a small town, and she doesn't have the kind of exposure that I have had in real life. There's like some differences are there, but I think the core values are quite similar between me and the character. Okay, so you can correlate between the character and you. It was, I think, it was easy for you to play the character, I guess. To a certain extent, for me, the biggest challenge was to understand the language. I mean, learn the language. Okay. Because I mean, I speak How Tamil. much you have learned? I learned whatever I could for the film. Like all Okay. my lines, I could learn properly and understand Good. really well too. Okay. Beyond that, if I had to speak myself, it's like very broken. I cannot piece sentences together. But I am learning now because I do want to do That's more good. films Okay. in Kannada, hopefully. ಅದೇ You have- ಕನ್ನಡದಲ್ಲಿ ಹೇಳಿ. ಕನ್ನಡ Oh. ಕಲಿತಾ ಇದ್ದೀನಿ, ಕಲಿತಾ ಇದ್ದೀರಾ? ಇಂಪ್ರೂವ್ ಆಗ್ತಾ ಇದೆ. ಇಂಪ್ರೂವ್ ಆಗ್ತಾ ಇದೆ, ದಟ್ ವಿ ಕ್ಯಾನ್ ಸಿ. ಆ್ಯಂಡ್ ಇನ್ನೂ ಒಂದಷ್ಟು ಕನ್ನಡದಲ್ಲಿ ಸಿನಿಮಾಗಳು ಬಂದಂಥ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಕಲಿತಾ ಹೋಗ್ತೀರಾ, ಹೋಪ್ ಸೊ. ಆ್ಯಂಡ್ ಕಮಿಂಗ್ ಟು ನಿತ್ಯಶ್ರೀ, ನಿಮ್ಮ ಕ್ಯಾರೆಕ್ಟರ್ ಏನು ಈ ಸಿನಿಮಾದಲ್ಲಿ, ಜೊತೆಗೆ ಹೇಗೆ ಆಯ್ಕೆ ಆಗಿದ್ದು ಹೇಗೆ ಈ ಸಿನಿಮಾಗೆ, ಅದ್ರ ಬಗ್ಗೆ ಹೇಳೋದಾದ್ರೆ? Pratik and me go back a really long way. So ನಾವು ಆ್ಯಕ್ಚುಲಿ ಒಂದು ಶಾರ್ಟ್ ಮೂವಿ ಮಾಡಿದ್ವಿ. ಅದರಲ್ಲಿ ನಾನೊಂದು ಪ್ರೊಡಕ್ಷನ್ ಡಿಸೈನರ್ ಆಗಿದ್ದೆ. ಆ್ಯಕ್ಚುಲಿ ಆ ಶಾರ್ಟ್ ಫಿಲ್ಮ್ನಲ್ಲಿ ಐ ವಾಸ್ ಅ ಪ್ರೊಡಕ್ಷನ್ ಡಿಸೈನರ್. ಏನೋ ಆಗಿ ಆ ನಟಿ, ದ ಆ್ಯಕ್ಟರ್ ಹೂ ವಾಸ್ ಸಪೋಸ್ ಟು ಡೂ ದಟ್ ಫಿಲ್ಮ್, ಇಟ್ಸ್ ಅ ತಮಿಳ್ ಫಿಲ್ಮ್ ಆ್ಯಕ್ಚುಲಿ. ಶಿ ವಾಸ್ ನಾಟ್ ಏಬಲ್ ಟು ಡೂ ದ ಫಿಲ್ಮ್. ಸೊ ಪ್ರತೀಕ್ ಕೇಮ್ ಟು ಮೀ ಆ್ಯಂಡ್ ಹಿ ವಾಸ್ ಲೈಕ್, ಪ್ಲೀಸ್ ಈ ಮೂವಿ ಮಾಡ್ತೀರಾ ಅಂತ. ಸೊ ಐ ಸೆಡ್ ಓಕೆ. ಸೊ ಹಾಗೆ ನಮ್ಮ ಫ್ರೆಂಡ್ಶಿಪ್ ಶುರು ಆಯಿತು ಪ್ರತೀಕ್ ಜೊತೆ. ಆ್ಯಂಡ್ ಇಟ್ಸ್ ಬಿನ್ 10 ವರ್ಷ ಆಯಿತು ಇವಾಗ. ಇಟ್ಸ್ ಬಿನ್ 10 years ಸಿನ್ಸ್ ಐ ನೋ ಹಿಮ್. ಇಟ್ಸ್ ಬಿನ್ ಅ ಲಾಂಗ್ ವರ್ಕ್. ಆ್ಯಂಡ್ he's somebody who's like a mentor to me. He's somebody who's like a ಒಂದು ಫ್ರೆಂಡು, ಒಂದು ಅಣ್ಣ, ಎವ್ರಿಥಿಂಗ್. ನನಗೇನಾದರೂ ಡೌಟ್ ಇದೆ, ನಾನು ಫಸ್ಟ್ ಅವ್ರಿಗೆ ಹೋಗಿ ಕೇಳೋದು, ಶುಡ್ ಐ ಟೇಕ್ ದ ಸ್ಕ್ರಿಪ್ಟ್, ಆ ಲೆವೆಲ್ವರೆಗೂ ಅವ್ರ ಹತ್ರ ಹೋಗಿ ಕೇಳ್ತೀನಿ ನಾನು. ಸೊ ಆವಾಗ ಶೂಟ್ ಮಾಡ್ತಾ ಇರೋವಾಗ ಈ ಫಿಲ್ಮ್ ಬಗ್ಗೆ ಒಂದು ಜಿಸ್ಟ್ ಕೊಟ್ಟಿದ್ರು ನನಗೆ. ಸೊ ಹಿ ವಾಂಟ್ ಟು ಗೆಟ್ ಅನ್ ಒಪಿನಿಯನ್. ಯಾಕಂದರೆ ಬೆಂಗಳೂರಿಂದ, ಲೈಕ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ಸೊ ಅವ್ರಿಗೆ ಆ ಒಪಿನಿಯನ್ ಬೇಕಾಗಿತ್ತು. ಈ ಸ್ಟೋರಿಲಿ ಮಾಡಿದ್ರೆ ಅದು ಸೆಟ್ ಆಗುತ್ತಾ, ಅದು ಈ ಥರ ಒಂದು ಲೈನ್ ಇದೆ, ನಿಮ್ಗೇನು ಅನಿಸುತ್ತೆ ಅಂತ ಕೇಳಿದ್ರು. ಆವಾಗ ಅದನ್ನ ಫಸ್ಟ್ ಒನ್ ಲೈನರ್ ಕೇಳಿದಾಗಲೇ ಐ ವಾಸ್ ಸೋ ಇಂಪ್ರೆಸ್. ಐ ವಾಸ್ ಲೈಕ್, ದಿಸ್ ಇಸ್ ಸೋ ನ್ಯೂ. ಯಾಕಂದರೆ ಈ ಥರ ಮೂವಿ ನಾವು ನೋಡಿಲ್ಲ, ಸ್ಟೋರಿ ಕೇಳಿಲ್ಲ. ಆ್ಯಂಡ್ ಇಟ್ ಹ್ಯಾಡ್ ಎವ್ರಿ ಎಲಿಮೆಂಟ್ ಇನ್ ಇಟ್. ಅವ್ರು ನಂಗೆ ಆ ನರೇಷನ್ ಕೊಟ್ಟಾಗ ಇಟ್ ಹ್ಯಾಡ್ ಎವ್ರಿ ಎಲಿಮೆಂಟ್ ಇನ್ ಇಟ್. ಒಂದು ಥ್ರಿಲ್ಲರ್ ಇತ್ತು, ಒಂದು ಕಾಮಿಡಿ ಇತ್ತು. ಆ್ಯಂಡ್ ಪ್ರತೀಕ್ ಹ್ಯಾಸ್ ದಟ್ ಸೆನ್ಸ್ ಆಫ್ ಒಂದು ಕಾಮಿಡಿಕ್ ಟೈಮಿಂಗ್, ಒಂದು ಡಾರ್ಕ್ ಕಾಮಿಡಿಕ್ ಟೈಮಿಂಗ್ ಇದೆ ಅವ್ರ ಹತ್ರ. ಸೊ ಅದಿತ್ತು. ಆ್ಯಂಡ್ ದೆನ್ ಇಟ್ ಆಲ್ಸೋ ಹ್ಯಾಡ್ ಒಂದು ರಸ ಇತ್ತು, ಒಂದು ರಸ ಅಂತ ಹೇಳ್ತಾರಲ್ಲ, ಆ ರಸ ಇತ್ತು ಆ ಫಿಲ್ಮ್ನಲ್ಲಿ. ಸೊ ಐ ರಿಯಲಿ ಲೈಕ್ ಇಟ್. ಅದಾದಮೇಲೆ ನಾವು ಬೇರೆ ಬೇರೆ ಮೂವೀಸ್ ಮಾಡ್ತಾ ಇದ್ವಿ. ದೆನ್ ಒನ್ ಡೇ ಹಿ ಕಾಲ್ ಮಿ, ಹಿ ಸೆಡ್, ಐ ಆಮ್ ಡೂಯಿಂಗ್ ದಿಸ್ ಫಿಲ್ಮ್. ಐ ನೋ ಐ ಡೋಂಟ್ ಹ್ಯಾವ್ a lot of things for you in this film, but I want you to do this part anta helidru. So I play this character called Varsha. Varsha is Shunga's girlfriend, or rather fiance. And Varsha is like, so Shunga and I are two sides of the same coin tara helbodu. Like he's somebody who's aspiring to be rich, and I am somebody who is rich, who comes from that background, but at the same time has a lot of values which we relate to. So ಅದು ಆದಾಗ ನಮ್ಮಿಬ್ರು ಬರೋದೇ ಡಿಫ್ರೆನ್ಸಸ್ ಹೆಂಗೆ ಬರುತ್ತೆ, ವಾಟ್ ಡು ಐ ಎಕ್ಸ್ಪೆಕ್ಟ್ ಫ್ರಮ್ ಹಿಮ್, ವಾಟ್ ಡಸ್ ಹಿ ಎಕ್ಸ್ಪೆಕ್ಟ್ ಔಟ್ ಆಫ್ ಮೀ, ಆ್ಯಂಡ್ ಅದು ಆ ಫಿಲ್ಮ್ನಲ್ಲಿ ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ ಅಂತ ಒಂದು ಕಥಾಪಾತ್ರ ನಂದು. ಸೋ ಮೆನಿ ಥಿಂಗ್ಸ್ ಐ ಗಾಟ್ ಟು ನೋ ಸಿನಿಮಾ ಬಗ್ಗೆ. ಬಟ್ ಯಾರಾದರೂ ಡೈರೆಕ್ಟರ್ನ ಕೇಳಿದ್ರ ಯಾಕೆ ಚಿಲ್ಲಿ ಚಿಕನ್? ಬಿಕಾಸ್ ಸೋ ಮೆನಿ ಡಿಶಸ್ ಇದೆ ನಾರ್ತ್ ಈಸ್ಟ್, ಅಥವಾ ಬೇರೆ ಯಾವುದನ್ನು ಒಂದನ್ನು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಚೌಮೀನ್, ಮೋಮೋಸ್, ಆರ್ ಸೋ ಮೆನಿ ಡಿಫ್ರೆಂಟ್ ಡಿಶಸ್ ಇದೆ. ವೈ ಓನ್ಲಿ ಚಿಲ್ಲಿ ಚಿಕನ್, ಶೃಂಗ? ಒಂದು ಚಿಲ್ಲಿ ಚಿಕನ್ನು ಭಾಳ ಪಾಪ್ಯುಲರ್ ಆಗಿರೋವಂಥ ಡಿಶ್, ಎಲ್ರಿಗೂ ಗೊತ್ತಿರೋದು. ಆ್ಯಂಡ್ ಎಲ್ಲ ಕಡೆ, ಇಂಡಿಯಾಲಿ ಎಲ್ಲ ಕಡೆ ಸಿಗೋವಂಥ ಡಿಶ್ಶು, ಒಂದು ಮೀನಿಂಗು. ಇನ್ನೊಂದು ಮೀನಿಂಗು ಭಾಳ ರೇಷಿಯಲಿ ಡಿರಾಗೇಟ್ರಿ ಟರ್ಮ್ ಅದು. ನಾರ್ತ್ ಈಸ್ಟಿಂದ ಬಂದವ್ರನ್ನ ಆ ಥರ ಕರಿಬಾರ್ದಂಥ ಮಾತದು. ಸೊ ನಾವು ಆಲ್ರೆಡಿ ಆ ವಿಚಾರನ ನಮ್ಮ ಇದರಲ್ಲಿ ಸಿನಿಮಾಲಿ ಮಾತಾಡ್ತಾ ಇರೋದ್ರಿಂದ ಈ ಟೈಟಲ್ಲು ಇದಕ್ಕೆ ಭಾಳ ಮಹತ್ವ ಇದೆ. ಆ್ಯಂಡ್ ಆಲ್ಸೋ ಲೈಕ್ ಚಿಲ್ಲಿ ಚಿಕನ್, ಇದು ಎರಡು ಅರ್ಥದ್ರ ಜೊತೆಗೆ ತುಂಬ ಫ್ಲೇವರ್ಸ್ ಇರುತ್ತೆ ಚಿಲ್ಲಿ ಚಿಕನಲ್ಲಿ. ವೆರೈಟೀಸ್, ಸ್ಪೈಸಸ್, ಆ್ಯಂಡ್ ಅಡುಗೆ ಮಾಡೋ ರೀತಿನೂ ಬೇರೆ ಬೇರೆ ಥರ ಇದೆ. ಚಿಲ್ಲಿ ಚಿಕನ್ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಥರ ಅಡುಗೆ ಮಾಡ್ತಾರೆ, ಬೇರೆ ಬೇರೆ ಇದೆ. ಸೊ ಆ ರೀತಿ. ಬಟ್ ಇದು ಎಲ್ಲಿಂದು ಪ್ರಾಪರ್ ಹಾಗಾದ್ರೆ?
ಇಂಡಿಯಾ ಜೆನ್ಯೂನ್ ಫ್ಲೇವರ್ಸ್ ಆಫ್ ಇಂಡಿಯಾ. ಯಾ ಅಬ್ಸಲ್ಯೂಟ್. ಯಾಕಂತಂದ್ರೆ ನಾವು ಬೆಂಗಳೂರು ಅಂತಂದ್ರೆ ಒಂದು ಮಿನಿ ಇಂಡಿಯಾ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಬೆಂಗಳೂರಲ್ಲಿ ಎಲ್ಲ ತರ ಜನ ಅಲ್ವಾ. ಅಂಡ್ ಬೆಂಗಳೂರಿನ ಸ್ಪಿರಿಟ್ ಹೆಂಗೆ ಎಲ್ರನ್ನೂ ವೆಲ್ಕಮ್ ಮಾಡಿದೆ. ಅದ್ರ ಎರಡು ಕಡೆ ಇದೆ. ಒಂದು, ಅದರಿಂದ ನಮಗೆ ತೊಂದರೆನೂ ಆಗೋ ಸಾಧ್ಯತೆ ಇದೆ, ಆ ಡೈರೆಕ್ಷನಲ್ಲಿ ಹೋಗ್ತಾನೂ ಇದ್ದೀವಿ. ನಮ್ಮ ಸಿನಿಮಾಲಿ ಅದ್ರ ಬಗ್ಗೆನೂ ಮಾತಾಡಿದ್ವಿ. ಅಟ್ ದ ಸೇಮ್ ಟೈಮ್ ಹೊರಗಿನವರು ನಮ್ಮಲ್ಲಿ ಬಂದು ನಮ್ಮವ್ರು ಆಗಕ್ಕೆ ಅವರು ಕಷ್ಟಪಡ್ತಿರೋ ಪಾಯಿಂಟು ಇದೆ. ಕನ್ನಡ ಕಲಿತಾರೆ, ಕಲ್ತವ್ರು ನಾವು ಬೆಲೆ ಕೊಡಬೇಕು. ನಮ್ಮ ಬೆಂಗಳೂರಿನ ನಾವ್ ಸ್ಪಿರಿಟ್ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು. ನಾವು ಮರಿಬಾರ್ದು, ಅದನ್ನ ನಾವು ಮರಿತಾ ಇದೀವಿ. ಸೊ ಲೈಕ್ ದ್ಯಾಟ್ ಚಿಲ್ಲಿ ಚಿಕನ್ ಆಲ್ಸೋ ಹ್ಯಾಸ್ ಆಲ್ ದೀಸ್ ಫ್ಲೇವರ್ಸ್. ದೇಶದ ಬೇರೆ ಬೇರೆ ಭಾಗಗಳ ಫ್ಲೇವರ್ಗಳಿದೆ. ಎಲ್ಲ ಕಡೆ ಬೇರೆ ಬೇರೆ ಥರ ಅಡುಗೆ ಮಾಡ್ತಾರೆ. ಚಿಲ್ಲಿ ಚಿಕನ್ನ ಕುಕ್ ಮಾಡೋದೇ ಬೇರೆ ಥರ ಇದೆ. ಸೊ ಆ ರೀತಿ ಇಂಡಿಯಾದ ಬೇರೆ ಬೇರೆ ಭಾಗಗಳಿಂದ ಆ್ಯಕ್ಟರ್ಸು, ಟೆಕ್ನಿಷಿಯನ್ಸು, ಮೇಕಪ್ ಟೀಮು ಮಣಿಪುರದವರು. ಯಾ ಸೊ ನಮ್ಮ ಆ್ಯಕ್ಟರ್ಸ್ ಮಣಿಪುರದವ್ರು ಇದ್ದಾರೆ, ಟಿಬೆಟನ್ ಆರಿಜಿನ್ ಅವರು ದೇಹ್ರಾದೂನ್ ಅವರು ಇದ್ದಾರೆ, ಮತ್ತು ಅಸ್ಸಮೀಸ್ ಇದ್ದಾರೆ, ನೇಪಾಳಿ, ನಮ್ಮ ಹಾಡಲ್ಲಿ ನೇಪಾಳಿ ಒಂದು ಘಮ ಬರುತ್ತೆ. ಸೊ ಬೀದಿ ನಾಯಿ ಅಂತ ಒಂದು ಸಾಂಗ್ ಬಂದಿದೆ, ರ್ಯಾಪ್ ಸಾಂಗ್. ನೇಪಾಳಿ ಕ್ಯಾಚಿ, ಚೆನ್ನಾಗಿದೆ ಆಕ್ಚುಲಿ. ಸೊ ಲೈಕ್ ದಟ್ ಬೇರೆ ಬೇರೆ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಿಂದ ಎಲ್ಲರೂ ಸೇರಿ ಕನ್ನಡದಲ್ಲಿ ಪಿಕ್ಚರ್ ಮಾಡಿದ್ವಿ. ಸೊ ಚಿಲ್ಲಿ ಚಿಕನ್ ಕನ್ನಡ ಸಿನಿಮಾ, ಅಸಲಿ ಕನ್ನಡ ಡ್ರಾಮಾ. ಬೇರೆ ಬೇರೆ ಭಾಗಗಳಿಂದ ಸೇರಿ ಜನರಲಿ ಇಲ್ಲಿ ಮಾಡಿ ಪ್ಯಾನ್ ಇಂಡಿಯಾ ಅಂತೀವಿ, ಇಲ್ಲಿ ಪ್ಯಾನ್ ಇಂಡಿಯಾ ಜನ ಸೇರಿ ಕನ್ನಡ ಸಿನಿಮಾ. ಕಾನ್ಸೆಪ್ಟ್ಸ್ ಎಲ್ಲವೂ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ಸ್ ಎಲ್ಲ ಸೇರಿ ಇಲ್ಲಿ ಒಂದು ಚಿಲ್ಲಿ ಚಿಕನ್ ರೆಡಿ ಆಗಿದೆ ಅಂತ. ಓಕೆ, ಚಿಲ್ಲಿ ಚಿಕನ್ ಬಗ್ಗೆ ಬಹಳ ಮಾತಾಡ್ತಾ ಇದ್ವಿ. ಅಂಡ್ ರಿನಿ, ಇವರಿಬ್ಬರಿಗೆ ಈ ಚಿಲ್ಲಿ ಚಿಕನ್ಗೆ ಸಾಕಷ್ಟು ಐಟಮ್ಸ್ ಹಾಕಬೇಕು ಅನ್ನೋದು ನಮಗೆ ಗೊತ್ತು, ನಿಮಗೆ ನನಗಿಂತ ಚೆನ್ನಾಗಿ ಗೊತ್ತು ಅಂತ ಅನ್ಕೊಳ್ತೀನಿ. ಅಂಡ್ ಇವರಿಬ್ಬರಿಗೆ ಆ ಚಿಲ್ಲಿ ಚಿಕನ್ ಅಲ್ಲಿರುವಂಥ ಒಂದು ಐಟಮ್, ದ ಮೇನ್ ಐಟಮ್ ಅಥವಾ ವಾಟ್ ಎವರ್ ಯು ಗಿವ್, ಏನು ಕೊಡ್ಬೋದು ಅವ್ರಿಗೆ? ವಾಟ್ ದೇ ಆರ್? Shrunga is like in real life or the characters? Real life. Real life. Yeah. Real life, Nitya is one sweet and salt. Okay. Like that. Shrunga is full sweet, I would say. It's like honey chicken. Honey chili chicken. Shrunga ಹನಿ is. ಚಿಲ್ಲಿ ಐ ಆಮ್ ದ ಚಿಕನ್. ಮೇನ್ ಡಿಶ್ ಅಲ್ಲಿದೆ. ನಾನೇ ಚಿಕನ್. He's the chicken. You can roast, toast, or you can fry. You can do anything. That Go is for really it. Okay. That is actually, he's a very good actor. So I think in that sense it makes a lot. ಫಿಲಮ್ ಅಲ್ಲಿ ಒಂದು ಫ್ಲೇವರ್ ಕೊಡೋದಾದ್ರೆ ಅವ್ರ ಒಂದು ಐಟಮ್ ಅಂತ ಹೇಳೋದಾದ್ರೆ, ದಿಸ್ ಇಸ್ ದ ಇಂಗ್ರೀಡಿಯಂಟ್ ಅಂತ ಹೇಳೋದಾದ್ರೆ ಫಿಲಮ್. Film. This is one difficult question. I think Shrunga, I would say he's a salt, where you put salt in food and the taste just gets elevated so much, right? And everything feels so much better when there's the right amount of salt. So Yeah. Shrunga is like that. So, I think ನೀವು ಚಿಕನ್ ಅಂತ ಹೇಳಿದ್ರೆ, ಬಟ್ ಶಿ ಸೈಡ್ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಎಷ್ಟು ಬೇಕೋ ಅಷ್ಟೇ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಎಷ್ಟು ಬೇಕೋ ಅಷ್ಟೇ. ಓಕೆ, ನಾನು ನಿತ್ಯಶ್ರೀ ನಿಮ್ಮನ್ನು ಕೇಳ್ತೀನಿ. ಆ್ಯಂಡ್ ದ ಸೇಮ್ ಕ್ವೆಶನ್, ದೀಸ್ ರಿಯಲ್ ಲೈಫ್ ಆಸ್ ವೆಲ್ ಆಸ್ ಫಿಲಮ್ ಅಲ್ಲಿ ಯಾವ ಇಂಗ್ರೀಡಿಯೆಂಟ್ ಕೊಡ್ಬೋದು? So I know Harini and I have worked on previous films together, so I know her quite well actually. Okay. I think two years now. Yeah. 2 years since we did Poor, right? So 2 ವರ್ಷದಿಂದ. Okay. So I think ingredient ಅಂದ್ರೆ I think I would call Harini tomato base. Like she is somebody. Sauce, tomato like ketchup. Tomato sauce, not Ketchup. ketchup. Not Like the ketchup, base sauce. ಮಾಡ್ತಾರಲ್ಲ. Okay. Any dish ಗೆ ಒಂದು base ಮಾಡ್ತಾರಲ್ಲ. The tangy taste. Yeah, the wala. tangy taste. Okay. Because she is somebody who adapts things very easily, and she is somebody who like ಏನು ಹೇಳ, ಅದು ಒಂದು ಪೊಟ್ಯಾಟೊ ಜೊತೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಒಂದು ಚಿಕನ್ ಜೊತೆ ಹಾಕಿದ್ರೂ ಚೆನ್ನಾಗಿರುತ್ತೆ, ಒಂದು ಸೊ ಲೈಕ್ ಐವ್ ಸೀನ್ ಬೇಸಿಕಲಿ ಚೈನೀಸ್ ಡಿಶ್. Thank you. So nice. Now, Shrunga is my potato. Shrunga we is in are every doing form. chili chicken here. Potato illa. No, he is my potato. He is everything. Like he is my starch. He is my strength. He is a big support, and he's one of those very few actors who don't look at themselves in terms of like ಒಂದು ಫಿಲ್ಮ್ ನಲ್ಲಿ ಮಾಡಿದಾಗ ಎಲ್ಲರೂ ನಾವು ಚೆನ್ನಾಗಿರ್ಬೇಕು ಅಂತ ಮಾಡ್ತಾರೆ. Shrunga is not that. Shrunga is a very giving actor. Shrunga is like, ನಾವು ಇಬ್ರು ಸೇರಿ ಹಿಂಗೆ ಮಾಡಿದ್ರೆ ಆ ಸೀನ್ ಚೆನ್ನಾಗಿರುತ್ತೆ. He always looks forward for the betterment of the film. ಆ ಫಿಲ್ಮ್ ಚೆನ್ನಾಗಿರ್ಬೇಕು. ನಾನು ಶೈನ್ ಆಗ್ತೀನೋ ಇಲ್ವೋ ಅದು ಡಿಫ್ರೆಂಟು, ಬಟ್ ನಾವೆಲ್ಲರೂ ಸೇರಿ ಶೈನ್ ಆಗಬೇಕು ಅಂತ ಅವರು ಮನೋಭಾವನೆ ಯಾವತ್ತೂ ಇರುತ್ತೆ. ಸೊ ಹಿ ಇಸ್ ಮೈ ಪೊಟೇಟೋ, ಲೈಕ್ ಹಿ ಇಸ್ ಮೈ ಅಬ್ಸಲ್ಯೂಟ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಶೃಂಗ, ನೀವು ಬೇಕು ಅಂತ ಚಿಕನ್ ಅಂತ
ಕೇಳಿ ತಗೊಂಡ್ರು ಕೂಡ ಚಿಕನ್ ಆಗಿಲ್ಲ. ಶಿ ಸೆಡ್ ಪೊಟ್ಯಾಟೊ ಅಂಡ್ ಶಿ ಟೋಲ್ಡ್ ಸಾಲ್ಟ್ ಅಂತ. ಸೊ ನಿಮ್ ಸರದಿ ಈಗ ಇಬ್ರು ಯಾವ ಇಂಗ್ರೀಡಿಯೆಂಟ್? Real and real, be nice. I've told nice stuff to you. Nice justification also ನೋ has to be ಇನ್ಫ್ಲೂಯೆನ್ಸ್, there. ನೋ ಇನ್ಫ್ಲೂಯೆನ್ಸ್. ಯು ಆರ್ ಫ್ರೀ. Shringa. Start there. ಸೇರ್ಕೊಂಡು ಪೊಟ್ಯಾಟೊ ಸಾಲ್ಟ್ ಹಾಕ್ಬಿಟ್ಟು ಫ್ರೆಂಚ್ ಫ್ರೈಸ್ ಮಾಡ್ತಾರೆ. ಇಬ್ರು ಅದೇ ಐಡಿಯಾದಲ್ಲಿ ಇದ್ದಾರೆ. ಬಟ್ ಅವರಿಬ್ರು ಏನ್ ಹಾಗಾದ್ರೆ ಇಂಗ್ರೀಡಿಯೆಂಟ್? ನಿತ್ಯಶ್ರೀ ಐ ವುಡ್ ಸೇ ಚಿಲ್ಲಿ ಚಿಕನ್ ಅಲ್ಲಿ ಚಿಲ್ಲಿ ಜೊತೆ ಹನಿ ಸೇರ್ಸರೆ ಒಂದ್ ಫ್ಲೇವರ್ ಬರುತ್ತೆ ಗೊತ್ತಾ? ಓಕೆ. ಹನಿ ಚಿಲ್ಲಿ ಹೌದು. ಸಾಸ್ ಬರುತ್ತೆ ಗೊತ್ತಾ? Yeah. ಆ ತರ ಶಿ ಕ್ಯಾನ್ ಬಿ ಎಕ್ಸ್ಟ್ರೀಮ್ಲಿ ಸ್ವೀಟ್. ಸ್ಪೈಸಿ ಅಂಡ್ ಹಿಂಗ್ ತಿರುಗುದ್ಲು ಅಂದ್ರೆ Correct. ಡಾನ್ಸರ್, ಸೊ ಫುಲ್ಲು ಬೆಂಕಿ ಬರುತ್ತೆ ಆ ತರ. Okay, So, fine. ಎರಡೂ ಇದೆ. ಎರಡು ಅವರಲ್ಲಿದೆ. Oh, absolutely. ಅವ್ರು ನಿಮ್ಗೆ ಎಷ್ಟು ಸ್ವೀಟ್ ಆಗಿರೋ ಪೊಟ್ಯಾಟೊ ಅಂತ ಕೊಟ್ರು. ಬಟ್ ಫೈನ್, ದಟ್ಸ್ ಆಲ್ಸೋ ಸ್ವೀಟ್. ಓಕೆ. Together they make very nice honey chili potato. No, that's ಹೌದು. nice. Actually, that's very ನೀವು ಚಿಲ್ಲಿ ಚಿಕನ್ ಬಿಟ್ಟು ಬೇರೆಲ್ಲ ಮಾಡ್ತಾ ಇದ್ದೀರಾ ಇಲ್ಲಿ. ನಮ್ಮ ಇನ್ನೂ ಇಂಗ್ರೀಡಿಯೆಂಟ್ಸ್ ಆಮೇಲೆ ಬರ್ತಾರೆ, ಅವ್ರು ನೋಡ್ತಾರೆ, ಒಬ್ರಿಗಿಂತ ಒಬ್ರು ಕಿರಾತ ಹೌದಾ? ಇದ್ದಾರೆ. ಓ ಮಜಾ ಲೆಟ್ಸ್ ಇದೆ. ಸಿ. ಇವಾಗ ರಿನಿ. ರಿನಿ ಒಂಥರ ಶೀಸ್ ಲೈಕ್ ಈ ಕಾರ್ನ್ ಫ್ಲವರ್ ಇರುತ್ತೆ ಗೊತ್ತಾ? ಕಾರ್ನ್ ಫ್ಲವರ್ ಯಾ ರೈಟ್. ಇಟ್ಸ್ ಆಲ್ ಅ ಬೈಂಡಿಂಗ್ ಏಜೆಂಟ್. ಏಜೆಂಟ್. ಅಂದ್ರೆ ಒಂದೊಂದು ಫ್ಲೇವರ್ ಕಡೆ ಹಿಂಗ್ ಹೋಗ್ತಾ ಇರೋ ಜಾಗದಲ್ಲೇ ಒಂಥರ ಇಟ್ ಬೈಂಡ್ಸ್ ಎವ್ರಿಥಿಂಗ್. ಬೈಂಡ್ಸ್ ಎವ್ರಿಥಿಂಗ್. ರೈಟ್. ಆ ಕ್ವಾಲಿಟಿ ಬಹಳ ಕಷ್ಟ. ಹೌದು. ಅಂಡ್ ಎಸ್ಪೆಷಲಿ ಸಚ್ ಎ ಯಂಗ್ ಏಜ್. ಒಂದು ಏಜ್ ಬಗ್ಗೆ ನಾನು ಮಾತಾಡೋದು ಬಿಳಿ ಕೂದಲೆಲ್ಲ ಬಂದಿದೆ. ಸೊ ಸಚ್ ಎ ಯಂಗ್ ಏಜ್, ಶಿ ಹ್ಯಾಸ್ ದಟ್ ಮೆಚುರಿಟಿ ಅಂಡ್ ಶೀಸ್ both of them are extremely fine actors. Thank and you. It's a real pleasure ಇವ್ರ ಜೊತೆ ಆಕ್ಟ್ ಮಾಡೋದು. Thank you. Thank So you. nice here. See, now you know why you call it salt and potato. ಅದಕ್ಕೆ ಐ ಗಾಟ್ ಟು ನೋ ವೈ ಯು ಆರ್ ಪೊಟ್ಯಾಟೊ ಅಂಡ್ ವೈ ಯು ಆರ್ ಸಾಲ್ಟ್ ಅಂತ. ಓಕೆ. ಎನಿ ಹೌ, ಸೊ ದಿಸ್ ಫಿಲಮ್ ಇಸ್ ಸ್ಪೆಷಲ್ ಫಾರ್ ಯು ಆಲ್. ಲೈಕ್ ಮೂವರಿಗೂ ಬಹಳ ಸ್ಪೆಷಲ್ ಆಗಿರುವಂಥ ಮೂವಿ. ಆ್ಯಂಡ್ ಪ್ರೇಕ್ಷಕರು ಈ ಸಿನಿಮಾನ ನೋಡಲೇಬೇಕು, ಮಿಸ್ ಮಾಡಲೇಬಾರ್ದು ಅನ್ನೋದಾದರೆ ವಾಟ್ ಈಸ್ ದಟ್ ಒನ್ ಥಿಂಗ್? ಯಾಕೆ ಒಂದು ಕಾರಣ ಕೊಡಿ ನನಗೆ, ವೈ ದೇ ಹ್ಯಾವ್ ಟು ವಾಚ್. ಐ ಸ್ಟಾರ್ಟ್ ವಿತ್ ಶೃಂಗ ಅಗೇನ್. ಸಿಂಪಲ್, ಮಜಾ ಇದೆ, ಎಲ್ಲೂ ಬೋರ್ ಆಗಲ್ಲ. ಆಮೇಲೆ ಡ್ರಾಮಾ ಅನ್ನೋದು ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸು ಇರುತ್ತೆ. ಖುಷಿ ಇರುತ್ತೆ, ದುಃಖ ಇರುತ್ತೆ, ಸಿಟ್ಟಿರುತ್ತೆ, ಎಲ್ಲದ್ರದ್ದು ಒಂಥರ ಹದ ಇದೆ ಸಿನಿಮಾನಲ್ಲಿ. ಮತ್ತು ಎಲ್ಲೂ ಬೋರ್ ಆಗಲ್ಲ, ನೋಡಿಸ್ಕೊಂಡು ಹೋಗುತ್ತೆ ಸಿನಿಮಾ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡ್ಬೋದಾದಂಥ ಸಿನಿಮಾ. ಆ್ಯಂಡ್ ಥಿಯೇಟ್ರಲ್ಲಿ ನೋಡ್ಬೇಕಾಗಿರೋಂಥ ಸಿನಿಮಾ. ಕೆಲವು ಸಿನಿಮಾಗಳು ನಾವು ಆಮೇಲೆ OTT ಬಂದಾಗ ನೋಡೋಣ, OTT ನೋಡಿದ್ರೆ ಇದ್ರ ರುಚಿ ಮಿಸ್ ಆಗುತ್ತೆ ಗ್ಯಾರಂಟಿ. ಸೊ ಥಿಯೇಟ್ರಲ್ಲೇ ದಯವಿಟ್ಟು ಬಂದು ನೋಡ್ಬೇಕು, ಎಲ್ಲೂ ಬೋರ್ ಆಗಲ್ಲ. ಇದು ಪ್ರಾಮಿಸ್ ನಮ್ಮದು. ಚಿಲ್ಲಿ ಚಿಕನ್ June 21st, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಓಕೆ. ನಾವು ರಿನಿ, ಈ ಸಿನಿಮಾನ ಕನ್ನಡ ಪ್ರೇಕ್ಷಕರು ಮಿಸ್ ಮಾಡದೆ ನೋಡಬೇಕು ಅನ್ನೋದಾದರೆ ವೈ? ಯಾಕೆ? ಆ ಒಂದು ರೀಸನ್ ಕೊಡಿ ನನಗೆ. I think all of you as audience really want to watch good films, and we're all craving good films. And to get good films, more and more of that, we need to give chances to new people, new stories, and new Right. voices coming out. And I think Chilli Chicken as a film is doing exactly that. It's a very new story. Nobody has heard this before. It hasn't been told this way before, and it has fully new faces with so much potential. I think the more we give chances to new people, the better They things grow. we can Okay. get. So that reason, ಇವಾಗ we all want good films. ಕನ್ನಡದಲ್ಲಿ ಒಂದೆರಡು ಲೈನ್. Please Chilli Chicken cinema ನೋಡಿ, ಥಿಯೇಟರ್ ಬಂದು ನೋಡಿ. ಥಿಯೇಟರ್ ಬಂದು ನೋಡಿ. ಓಕೆ. ಓಕೆ. ವೆಲ್, ಅಟೆಂಪ್ಟ್ ವಾಸ್ ಗುಡ್. ಆ್ಯಂಡ್ ನಿತ್ಯಶ್ರೀ, ಈ ಸಿನಿಮಾನ ನಮ್ಮ ಪ್ರೇಕ್ಷಕರೆಲ್ಲರೂ ಕೂಡ ಮಿಸ್ ಮಾಡದೆ ಫ್ಯಾಮಿಲಿ ಜೊತೆ ನೋಡಬೇಕು ಅಂತಂದರೆ ಯಾಕೆ ನೋಡಬೇಕು? ಸಿನಿಮಾ ಅನ್ನೋದು ಒಂದು ಲ್ಯಾಂಗ್ವೇಜ್, ಒಂದು ಆರ್ಟ್ ಅಂತ ಹೇಳ್ಬೋದು. ಇಟ್ಸ್ ಬಿಯಾಂಡ್ ಲ್ಯಾಂಗ್ವೇಜಸ್, ಇಟ್ಸ್ ಬಿಯಾಂಡ್ ಹೌದು. ಎವ್ರಿಥಿಂಗ್ ದಟ್ ವಿ ನೋ. ಇಲ್ಲಿ ಆ ಕನ್ನಡ ಸಿನಿಮಾಗೆ ಒಂದು ಮಹತ್ವ ಕೊಟ್ಟು, ಒಂದು ಆಸೆಯಿಂದ ಈ ಭಾರತ ದೇಶದಲ್ಲಿರೋ ಇಡೀ ಮಕ್ಕಳೆಲ್ಲರೂ ಸೇರಿ ಈ ಫಿಲ್ಮ್ ಮಾಡಿದ್ದೀವಿ. ವಿ ಆರ್ ಆಲ್ ಟ್ರೈಂಗ್ ಟು ಡೂ ಸಮಥಿಂಗ್ ನ್ಯೂ. ಆ್ಯಂಡ್ ಇಟ್ಸ್ ಅ ಸ್ಟೋರಿ. ಈ ಸ್ಟೋರಿ ಒಂದು ವಾಯ್ಸ್ ಇದೆ, ಒಂದು ರಿಲೇಟಬಿಲಿಟಿ ಇದೆ. ಆ ಬೆಂಗಳೂರಿನಲ್ಲಿರೋ ಎಲ್ರಿಗೂ ಇಟ್ಸ್ ವೆರಿ ರಿಲೇಟಬಲ್. ಅದು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಿರೋರಾಗಿರಲಿ, ಇಲ್ಲ ಬೇರೆ ಪ್ರದೇಶದಿಂದ ಬಂದು ಇಲ್ಲಿ ಅದನ್ನ ಹೊಂದ್ಕೊಂಡಿರೋರಾಗಿರಲಿ, ಇಲ್ಲಿ ಕೆಲಸ ಮಾಡ್ತಾ ಇರೋರಾಗಿರಲಿ. ಫಾರ್ ಎವ್ರಿಬಡಿ ದಿಸ್ ಫಿಲ್ಮ್ ಹ್ಯಾಸ್ ಸಮಥಿಂಗ್ ಟು ಆಫರ್. ಇಟ್ಸ್ ಅ ಸ್ಟೋರಿ ದಟ್ ನೀಡ್ಸ್ ಟು ಬಿ ಟೋಲ್ಡ್. ಈ ಸ್ಟೋರಿ ಹೇಳೋದು ಬಹಳ ಮುಖ್ಯ. ಅವ್ರು ನಮ್ಮ ಜೊತೆ ಹೆಂಗೆ ಹೊಂದ್ಕೊಂಡಿದ್ದಾರೋ ನಾವು ಅವ್ರ ಜೊತೆ ಹೊಂದ್ಕೊಳ್ಬೇಕು ಅಂತ ಮಾತಾಡೋದು ಈ ಸ್ಟೋರಿ ಇದೆ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್
something like this voice needs to reach as many people as possible. ಆ ಒಂದು ಚಿಕ್ಕ ಪ್ರಯತ್ನ ನಾವೆಲ್ಲರೂ ಮಾಡಿದ್ದೀವಿ. ಆ ಚಿಕ್ಕ ಪ್ರಯತ್ನನ ದೊಡ್ಡ ಪ್ರಯತ್ನ ಮಾಡಲಿಕ್ಕೆ ನಿಮ್ಮ ಸಹಾಯ ಖಂಡಿತ ಬೇಕೇ ಬೇಕಾಗತ್ತೆ. ಸೊ ಆಡಿಯನ್ಸ್ ಪ್ಲೀಸ್ ಬಂದು ಈ ಮೂವಿನ ಖಂಡಿತ ಜೂನ್ 21 ಸಿನಿಮಾ ಥಿಯೇಟರ್ನಲ್ಲೇ ನೋಡಿ, OTT-ನಲ್ಲಿ ನೋಡಬೇಡಿ. ನೋಡಿ ಫಸ್ಟ್ ಸಿನಿಮಾ ಥಿಯೇಟರ್ನಲ್ಲಿ ಬಂದು ನೋಡಿ. ಓಕೆ, ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ವಿ ಸಿನಿಮಾ ಬಗ್ಗೆ, ಚಿಲ್ಲಿ ಚಿಕನ್ ಬಗ್ಗೆ, ಜೊತೆಗೆ ನಿಮ್ಮ ಜರ್ನಿಯ ಬಗ್ಗೆ, ಸಿನಿಮಾದಲ್ಲಿದ್ದಂಥ ಎಲ್ಲ ವಿಚಾರಗಳನ್ನು ಕೂಡ ಮಾತಾಡಿದ್ವಿ. ಆ್ಯಂಡ್ ಸಿನಿಮಾ ಸಕ್ಸಸ್ಫುಲ್ ಆಗಿ ಓಡಲಿ ಆ್ಯಂಡ್ ಆ ಚಿಲ್ಲಿ ಚಿಕನ್ನಲ್ಲಿರುವಂಥ ಎಲ್ಲ ಫ್ಲೇವರ್ಸ್ ನಿಮ್ಮ ಲೈಫಲ್ಲೂ ಕೂಡ ಬರಲಿ ಆ್ಯಂಡ್ ಮುಂದೆಯೂ ಕೂಡ ಅಂಥ ಅಪಾರ್ಚುನಿಟೀಸ್ ಭಾಳಷ್ಟು ಬರಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ರಿಲೀಸ್ ಆಗ್ತಾ ಇದೆ, ಸಿನಿಮಾ ಚೆನ್ನಾಗಿ ಓಡಲಿ, ನಿಮಗೂ ಕೂಡ ಒಳ್ಳೆದಾಗಿ. ನೀವು ಮರಿಬೇಡಿ, ಖಂಡಿತ ನೋಡಿ. ಡೆಫಿನೆಟ್ಲಿ. ಆ್ಯಂಡ್ ಐ ವಾಂಟ್ ಆಲ್ ಆಫ್ ಯು ಸೇಯಿಂಗ್ ಲಾಸ್ಟ್ ಈ ಟ್ರೈಲರಲ್ಲಿ ನಿಮ್ಮ ಲಾಸ್ಟ್ ಸೆಂಟೆನ್ಸ್ ಬರುತ್ತಲ್ಲ, ಬ್ಯಾಂಗ್ಳೂರ್ ಈಸ್ ಆಸಮ್ ಅಂತ. ಐ ವಾಂಟ್ ಯು ಆಲ್ ಟು ಸೇ ದ್ಯಾಟ್ ಆ್ಯಂಡ್ ಅದ್ರ ಜೊತೆ ಐ ಗೈಸ್ ನಿಮ್ಮನ್ನ ಶ್ಯೂರ್ ಐ ಜಾಯಿನ್, ಬಟ್ ನಿಮ್ಮನ್ನ ಕಳಿಸಿ ಆನಂತರ ಮತ್ತಷ್ಟು ಕಾಸ್ಟ್ ಆ್ಯಂಡ್ ಕ್ರೂ ಕೂಡ ಜಾಯಿನ್ ಆಗ್ತಾರೆ. ಆ್ಯಂಡ್ ಐ ವಾಂಟ್ ಯು ಆಲ್ 3 of saying same time ಅಲ್ಲಿ Bangalore is awesome ಅಂತ. Yeah, let's go guys. 1 2 3. Yeah. Bangalore is awesome. ಚಿಲ್ಲಿ ಚಿಕನ್ ಇಸ್ ಆಲ್ಸೋ ಆಸಮ್. ಅದು ಆಸಮ್ ಅಂತ ಗೊತ್ತಾಗಬೇಕು ಅಂತಂದರೆ ಜೂನ್ 21ಗೆ ಎಲ್ಲರೂ ಕೂಡ ಮಿಸ್ ಮಾಡದೆ ಥಿಯೇಟರಲ್ಲಿ ನೋಡಬೇಕು. ಆ್ಯಂಡ್ ಇವರೆಲ್ಲರೂ ಕೂಡ ನಿಮಗೆ ಒಂದು ಒಳ್ಳೆ ಫ್ಲೇವರ್ ಇರುವಂಥ ಎಲ್ಲ ಮಿಕ್ಸ್ ಸ್ಪೈಸಸ್ ಇರುವಂಥ ಬ್ಯಾಂಗ್ಳೂರ್ ವೆದರ್ಗೆ ಬೇಕಾಗಿರುವಂಥ ಆ ಒಂದು ಡಿಶನ್ನು ತಂದಿದ್ದಾರೆ. ಎಲ್ಲರೂ ಕೂಡ ನೋಡಿ ಹರಿಸಬೇಕು, ಹಾರೈಸಬೇಕು ಅಂತ ಆಶಿಸ್ತಾ ಇದ್ದಾರೆ. ಚಿಲ್ಲಿ ಚಿಕನ್ ಸಿನಿಮಾದಲ್ಲಿ ನಟಿಸಿರುವಂಥ ಮತ್ತೊಬ್ಬ ನಟರಿದ್ದಾರೆ, ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಈ ಸಿನಿಮಾಗೆ ಬಂಡವಾಳವನ್ನು ಹೂಡಿರುವಂಥವ್ರು ಕೂಡ ನಮ್ಮ ಜೊತೆ ಇದ್ದಾರೆ, ಪ್ರೊಡ್ಯೂಸರ್ ಇದ್ದಾರೆ, ಅವರನ್ನ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಸಿನಿಮಾದಲ್ಲಿ ನಟಿಸಿರುವಂಥ ಹೀರಾಕ್ ಅವ್ರು ನಮ್ಮ ಜೊತೆ ಇದ್ದಾರೆ. ಹಾಯ್ ಹೀರಾಕ್, ವೆಲ್ಕಮ್ ಟು ದಿ ಶೋ. ಅಂಡ್ ಈ ಸಿನಿಮಾಗೆ ಬಂಡವಾಳವನ್ನ ಹೂಡಿ ಪ್ರೊಡ್ಯೂಸ್ ಮಾಡಿ ಚಿಲ್ಲಿ ಚಿಕನ್ ಅನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿರುವಂತ ದೀಪ್ ಅವ್ರು ನಮ್ಮ ಜೊತೆ ಇದ್ದಾರೆ. ಹಾಯ್ ದೀಪ್, ವೆಲ್ಕಮ್ ಟು ದಿ ಶೋ. ಎಸ್, both of you guys, ಈ ಬೆಂಗಳೂರಿಗೆ ಐ ಥಿಂಕ್ ಯು ಆರ್ ನ್ಯೂ ಟು Bangalore, I guess. The director is from Kerala and you are from Mumbai. So how did this connection happen and why you thought of doing a movie in Kannada itself? So to be honest, this story based in Bangalore, right? And I have been in an association with Pratik from long time. So then we decided to go with this story particularly because this is true story and we were liking it from the last 2 years. So I thought we should go with this story. Okay, that's why you have decided. So I have a root of Gujarat also. I am in Bangalore, but I am from Gujarat. Oh, is it? Okay, that's so it's nice. a pan-India film altogether. Like Yeah, we can call it people as a from all over pan-India India. film. Okay, so there are many, cast is from many other places as well. That's why we can call it as a pan-India movie as well. And Hiraak, so how was the experience shooting this film? Because this is basically happening in Bangalore and basically a Kannada film. So how was it? How was the experience? It was good. Bangalore, Bangalore weather is always in the hype, and I always wanted to come here. I was just chilling around with my friends at the time. I got a call from my friend called Bijo. He's a co-actor also. He was like, there's an audition going on for the Kannada film, and you have to give the audition. So I was like, okay, I'll give it to you. And then I got the final call from the production house, and I was so excited to come here. And weather is so good, people are good, and I love Mysore masala dosa. Oh, is it? Yeah, it's Okay. good. Yeah, food and all, people and all, everything was so fine. You are producing this film, and what are your expectations? Because the film, we spoke a lot about this film with the director as well as with the co-stars as well, and there is a special expectations from the producer as well. This should go and this should happen. So what is your expectation from the movie? See, this story is itself have a lots of potential. So I just want this story to travel as much as it can. Like, I am not producing in Karnataka only. So I'm trying to produce everywhere where I can be. Right? I am trying for a US also. I am trying for Manipur also. So right now I'm just trying to place this story where people can associate with this story. Right? The film itself have a beautiful story, beautiful visuals, everything. So I don't want to lose out that point rather than just doing a commercial aspect of that.
Okay, so what is your plan? Because as we have Pan India stars and Pan India movie, so how you going to promote, and what about the distribution factor? That is also plays a major role. Correct. Absolutely. मतलब, likewise, you said that distribution is in plan, right? So what we right now we are planning to distribute in Pan Karnataka. After that, once we get a response and everything, once people understand this kind of story, we will just move to another state. We will move to another, like I don't know. Likewise, I said I'm just trying to get a distribution in US also. So yeah, मतलब, to be honest, मतलब, I just wanted to place this story where I can be like possibly everywhere. मतलब, I don't know. Right. Okay. So the many people are now started responding to the trailer as well as for the songs as well. So how is the response? So, like when we were shooting, no, so I was not expecting this much response. But to be honest, after the response and everything, we are also like, okay, कि now people are getting to know that this kind of films are coming, and there is a small film, independent films, which are like beautiful films. Like, so people are also changing, no? They are like they are now converting themselves for the content-based story. So this is like that. So now, मतलब, like we are also accepting the fact that कि it is going to मतलब, work. Okay, so you have lot of expectations from the movie as well, and whatever the response is also making you happy. And tell me, Hirok, what is the one thing you came here and you learned from the Bangalore or maybe from Karnataka? What is the first thing you learned from here? Nama Bangalore. That is the word you heard Yeah. for the first time, huh? Okay. Yeah. Yeah. Well, I have few friends from Bangalore, so I'm quite familiar with the culture and all. So far going really good, and the movie is also seems to be promising. The trailer is promising, the songs are promising, especially the rap song that is actually promising, and I wish you all the very best, guys. Thank you. ಈ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ, ಬಿಕಾಸ್ ಎಲ್ಲರೂ ಕೂಡ ಹೊಸತನವನ್ನ ತಂದು ಈ ಸಿನಿಮಾನ ಮಾಡ್ತಾ ಇರೋದ್ರಿಂದ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್, ಗೈಸ್. ಅಂಡ್ Thank you. ಮುಂದೆಯೂ ಕೂಡ ಇಂಥ ಒಂದಷ್ಟು ಸಿನಿಮಾಗಳು ನಿಮ್ಮ ಕಡೆಯಿಂದನೂ ಕೂಡ ಬರಲಿ ಅಂತ ಆಶಿಸ್ತಾ ಇದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್, ಗೈಸ್. Thank you. Thank you. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ, ಚಿಲ್ಲಿ ಚಿಕನ್ ಅನ್ನುವಂಥ ಸಿನಿಮಾ ಬರ್ತಾ ಇದೆ, ಪ್ರೇಕ್ಷಕರ ಮುಂದೆ ಇದೆ. ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ ಕೂಡ. ಜೊತೆಗೆ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಕಾಸ್ಟ್ ಅಂಡ್ ಕ್ರ್ಯೂ ಆಗಿರ್ಬೋದು, ಸಿನಿಮಾದ ಬಗ್ಗೆ ಸಾಕಷ್ಟು ಪಾಸಿಟಿವ್ ಅಂಶಗಳನ್ನ, ಜೊತೆಗೆ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತ ಕೂಡ ಹೇಳಿದ್ದಾರೆ. ಚಿಲ್ಲಿ ಚಿಕನ್ ಫ್ಲೇವರ್ಸ್ ಎಷ್ಟಿದೆಯೋ ಅಷ್ಟೇ ಕಾಸ್ಟ್ ಅಂಡ್ ಕ್ರ್ಯೂ ಕೂಡ ಸಿಕ್ಕಾಪಟ್ಟೆ ಇದೆ ಅನ್ನೋದನ್ನ ಈಗಾಗಲೇ ಒಂದು ಗ್ಲಿಮ್ಸ್ ಅಂತೂ ಸಿಕ್ಕಿದೆ. ಸೊ ಈ ಸಿನಿಮಾದಲ್ಲಿ ನಟಿಸಿರುವಂತವರು, ಜೊತೆಗೆ ಈ ಸಿನಿಮಾವನ್ನ ಅಥವಾ ಚಿಲ್ಲಿ ಚಿಕನ್ ಅನ್ನ ರೆಡಿ ಮಾಡಿದಂಥವ್ರು ಕೂಡ ನಮ್ಮ ಜೊತೆ ಈಗ ಜಾಯ್ನ್ ಆಗಿದ್ದಾರೆ. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಸಿನಿಮಾದಲ್ಲಿ ನಟಿಸಿರುವಂತ ನಾಯಕ ನಟನಾಗಿರುವಂತ ಬಿಜು ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬಿಜು, ವೆಲ್ಕಮ್ ಟು ದಿ ಶೋ. Thank you so much. Thank you for having me here. ಥ್ಯಾಂಕ್ ಯು. ಅಂಡ್ ಈ ಸಿನಿಮಾದ ಈ ಚಿಲ್ಲಿ ಚಿಕನ್ನ ನಿರ್ದೇಶಕರು, ಚಿಲ್ಲಿ ಚಿಕನ್ನ ಯಾವ ರೀತಿ ಎಷ್ಟೆಷ್ಟು ಎಲ್ಲೆಲ್ಲಿ ಹಾಕಬೇಕು ಅನ್ನೋದನ್ನ ಎಲ್ಲವನ್ನೂ ಕೂಡ ಹೇಳ್ಕೊಟ್ಟಂತ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ. ಪ್ರತೀಕ್ ಅವರಿದ್ದಾರೆ. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ರತೀಕ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ಸಿನಿಮಾದಲ್ಲಿ ನಟಿಸಿರುವಂತ ಜಿಂಪಾ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಜಿಂಪಾ, ವೆಲ್ಕಮ್ ಟು ದಿ ಶೋ. Thank you for calling us. Namaskara. Tastile. Wow, that's so sweet. And I'll start with these two. ಇವರಿಬ್ರು ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದ್ದಾರೆ. So what is the one word you learnt in, like, first when you entered Bangalore? I'm not sure when you entered, but when you entered, what is the first word you heard or you learnt in Kannada? Can I, That's simple. Namma Bangalore. Okay, and do you use Zimba? so if I don't know something, what would I say? Okay, I say Yenu. that is the one thing you learnt. And how long have you been here? No, I've been here for the 2 months that we were preparing the film for. For, okay, 2 months. So how did you find Bangalore? And I mean, my family had been here and they used to talk about Bangalore and the weather. And then I came here and then I daily call them and tell them that you were right. It's amazing. It's still raining. Yeah, it's raining outside. Because Dehradun has Morning also it will be this- chilly, cool. Afternoon it's damn Perfect. hot. And evening it's raining. Yeah. And that's Bangalore. And okay, so what is the like right now? The movie has been releasing, right? June 21st. How is the feel? How are you feeling right now? Is there any anxious, or are you worried about how our Bangalore audience will accept this movie? So what is going on?
is very surreal, and it's a happy nervous. Yeah, happy nervous, because this kind of a film, what Pratik had come up, is never seen before, and I don't think in a very long time in the future, no one will come up with such kind of idea. Something is going to be very fresh and new, and how it's going to be accepted, you know, with all those speculation of thoughts makes me nervous, but in a very happy way, excited. ಓಕೆ ಯು ಆರ್ ಎಕ್ಸೈಟೆಡ್ ಹೌ ದ ಪೀಪಲ್ ವಿಲ್ ರಿಸೀವ್. ಪ್ರತೀಕ್ ಸರ್, ನಿಮಗೆ ಕ್ವೆಶನ್ನು, ಸಾಕಷ್ಟು ನಿರೀಕ್ಷೆಗಳಿದೆ ಸಿನಿಮಾ ಮೇಲೆ. ಚಿಲ್ಲಿ ಚಿಕನ್ ಅನ್ನುವಂಥ ಹೆಸರನ್ನೇ ಯಾಕೆ ಇಡಬೇಕು ಅಂತ ಅನ್ನಿಸ್ತು? ವೈ ಇಟ್ ಈಸ್ ಓನ್ಲಿ ಚಿಲ್ಲಿ ಚಿಕನ್? ಐ ವಾಸ್ ಆಸ್ಕಿಂಗ್, ಆಗಲೂ ಕೂಡ ಕೇಳ್ತಾ ಇದ್ದೆ, ದೇರ್ ಆರ್ ಮೆನಿ ಡಿಶಸ್ ಅಲ್ವಾ ಇವಾಗ ನಾರ್ತ್ ಈಸ್ಟ್ ಅಥವಾ ಬೇರೆ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ. ಮೋಮೋಸ್, ವಿ ಹ್ಯಾವ್ ಮೋಮೋಸ್ ಆ್ಯಂಡ್ ವಿ ಹ್ಯಾವ್ ಚೌಮೀನ್, ಸೋ ಮೆನಿ ಡಿಶಸ್ ಇದೆ. ವೈ ಇಟ್ ಈಸ್ ಚಿಲ್ಲಿ ಚಿಕನ್? Chili chicken, picture it has two meanings. ಓಕೆ, First meaning is that it is a very popular Indo-Chinese dish ಎಸ್ ಅಬ್ಸಲ್ಯೂಟ್ಲಿ. that we all enjoy and like. The second meaning is that it is used as a racial slur. It's a derogatory word that is used to call people from the northeast, from Nepal, from and it's used to address them the less. People use it as a joke, but actually it is very hurtful. It's a hurtful word to use. Even they call momo, chinky, chow mein, all the words that you had mentioned, they use it casually as a joke. The people who are using it, no, they use it as a joke. They don't think that they'll be feeling anything, but actually, But it hurts the other it person hurts the as other well. person, and they never express how much hurt they feel. They only keep quiet about it and all of that. So, this movie title, it means these two things which we are addressing in the film. Yeah, and I want to add something here. Like, you know, over the time after the film, when we started making the film, I realized I have a little bit knowledge about the food. The chili chicken, the main recipe of the chili chicken, so chili itself. So there are 5 boys and one owner, that's the Shrunga, others, right? So Kava is fiery and hot as a character. He is a chili. And yes, and to bring a little bit of a sweetness in the story, there is a character called Jason, played by Tom Thin. That's the sugar. So, and again, to balance it and give a bit of an Indo style, we need a masala. That's where the character Jimpa comes. Correct. It's a full-on masala dar, you know. And then to bind all those things, we need a corn flour. That is Ajoy. They're played by Victor. Victor. And of course, there is a very secret and surprise element which the hero plays, the character Ronjoy, that's the Ajinomoto or the MSG, right? And in fact, yeah, the others is the main core of all this thing, hence the chicken. This ಸೊ ಅಜಿನಮೋಟೋ ಬೇಕೇ ಬೇಕು. Correct. That is that final touch. Yeah. ಓಕೆ, ಸೊ ಎಲ್ಲವೂ ಕೂಡ ರೆಡಿ ಆಗಿದೆ. ನಿಮಗೆ ಈ ಮೂಮೆಂಟಲ್ಲಿ ಫೀಲ್ ಹೇಗಿದೆ? ಬಿಕಾಸ್ ನೀವು ಇದರ ಕತೆ ಅಥವಾ ಕಥೆಯನ್ನು ಹೆಣ್ದಿರುವಂಥ ಸಂದರ್ಭದಲ್ಲಿ ಯು ಹ್ಯಾವ್ ಸಮಥಿಂಗ್ ಇನ್ ಯೋರ್ ಮೈಂಡ್, ಏನಾದರೂ ಒಂದು ಓಡ್ತಾ ಇರುತ್ತೆ. ರೈಟ್ ನೌ ಹೌ ಇಸ್ ದಟ್ ಫೀಲ್? ಹೆಂಗೆ ಅನ್ನಿಸ್ತಾ ಇದೆ? There are 2 people I have to credit. One is the music director of the film, Siddhant Sundar, because he is the one who gave me the idea for the story. ಓಕೆ, Because it happened, it's loosely based on a true story that happened to a Howda? friend's restaurant in Fraser Town. So Okay, he was the huh. one who gave me the idea in 2015. It's taken 9 years for us to realize this film and make it happen. And another person I have to thank is also Karthik. He is also the main writer of the film. I'm the Okay, co-writer Howda? along with Huh, him. huh. But he is the main writer because he is the one who put everything together, gave me structure, and during COVID time we were developing the story so much, for a long time. Since how long you have been working on this film, sir? 2015 the idea was given. I think COVID time is when we really started making it into a story. So from 2020 till now, we have it's taken 4 years. It took long. Long time. And we had shown the story to so many different people. Nobody really wanted to make this film, or they didn't understand what this film was about. So if you're asking me how I feel
so many different things. Of course, I feel happy that my first film is coming out and it's in Kannada. I feel very happy about it because I have a long love story with Bangalore. Bangalore Howda? is like my home for me because my father was born and brought up in Bangalore. Bangalore, okay. He studied in Bishop Cotton's. My grandfather worked in HMT. My grandmother worked in Bharat Electronics. So there's a long history with the city, and I was brought up in the Gulf, but I would keep coming to Bangalore for all our summer holidays. And for me, that love affair has gone on for a long time. So for me to make my first film in Kannada is a very, very special feeling. Okay, so you are connected to Bangalore, and these guys are now connecting to Bangalore. And one question nange, because as you said, this represent ಈ ಫುಡ್ ನೇಮ್ ಏನಿದೆ, ಫಿಲಮ್ ನೇಮ್ ಏನಿದೆ, ಅದು ರೆಪ್ರೆಸೆಂಟ್ ಮಾಡುತ್ತೆ ಅಂತ. Why it is only non-veg? Because there are many veg lovers as well. Why it is not chili paneer, chili aloo, or chili? Why it is not a veg dish? Is it a non-veg film? Manta? Yeah, it's not a non-veg film. Okay. It is very less about food, but more about the Emotions. emotion and what it stands for, and the cultural representation of it. So, and also, I being a non-vegetarian, I wanted to put the film name as Chili Chicken. It's catchy like that also. Yes, absolutely. Okay, so Zimpa, the question is for you. So, what is the one place you really liked eating? Like, as we are speaking about dish or the food, so I want you to tell me which is the one place you like to eat out in Bangalore, or which is like you might have tasted the chili chicken somewhere and you really liked it. What is that place? You're right. So when we were working for 2 months, so majorly we were getting the food at home or on set. So that though we know that it's set food or that. But when I used to go home, I used to wait for and crave for the northeastern food in Bangalore. So I'm not from northeast. I'm from Dehradun, Uttarakhand. Okay, So like Bijo is from Manipur. He is from Manipur. Okay. My heritage comes from Tibet, which is out of India. Right, okay. But I've been born and brought up here in Uttarakhand, Dehradun. So I don't know the taste of northeastern food. So when I came here, that is the first time when I tasted northeastern food while making this film. And he used to also make the northeastern food. So there is this restaurant called Sharabi Bites, and they give very cheap northeastern food. So I love to eat that. It's more you of love that affordable. Affordable. food. Right. And what about you, Bijo? Yeah, food. The food that I ever tried was Bisi Bilevat, and that was Shiv Sagar, somewhere in Rajaji Nagar. Yeah, Sri Sagar. Yeah, so right, okay. there. So it's always been a love for me, Bisi Bilevat, because I can eat that in breakfast, lunch, and dinner. So anytime. So here, whenever I get a chance, I try. See, a lot of the thing is that their schedule was quite hectic, so we don't have much of time to go out and hang out. So when we get a time, we order online. So I try to order a lot of things that's like wherever that I can find Bisi Bilevat. So there is no specific place. I really like this kind of answer, because wherever we go, we crave for our food. We don't explore much about their food and their culture. But this is really nice because he is adapting, and he is, ಆ ಎಲ್ಲ ಸಾರಾಂಶಗಳನ್ನು he is taking, and ಅದನ್ನ ಇಷ್ಟಪಡ್ತಾ ಇರೋದಿದೆಯಲ್ಲ, that's actually But great. ma'am, ಅಂತ what is ಅನ್ಸುತ್ತೆ. also interesting is that he wanted one particular type of food, he got it in Bangalore. The local Kannadiga flavor also he got in Bangalore. Yeah, right. So what does that mean is that the city of Bangalore is so open to Everyone. every culture. Right, Exactly. right, And right. I want to add here, a lot of the people think that the Northeast is not well connected comparing to the Bangalore, but Imphal, where I come from, itself is a mini Bangalore, minus all the IT sectors and all. So it's a metropolitan cities. You'll find a different kind of ethnicities, different kind of races, a lot of people there. So there is one similar that a lot of people they don't know much about this thing. We, Manipuri, has a lot of a connection with the South Indian. We eat bahan, we eat rice, we love rice anytime. We eat on banana leaves. Yeah, right, and we exactly. eat sitting down, and we don't use chappal
going inside. We can't step on the door. How Right, the right, Kannadigas right. also does, and we eat a lot of fermented food, Wow. which is also here. I know this because I had a Manipuri friend in my college days, so she used to tell me I know these things because they are really connected because it's actually one and the same. So one thing I, ನಿಮ್ಮ ಹತ್ರ ಮಾತಾಡ್ತಾ one thing I understood that food and film doesn't have any language barrier ಅಂತ. Exactly. Anybody can accept the film as well as the food. ಎಲ್ಲವನ್ನು ಕೂಡ ಇಷ್ಟಪಡ್ತಾರೆ. Well said. ಜನರಿಗೆ ಯಾವ ರೀತಿಯಾಗಿ ಸರ್ವ್ ಮಾಡ್ತೀವಿ ಅದ್ರ ಮೇಲೆ ಜನ ಇಷ್ಟಪಡ್ತಾರೆ. Well said. Do you agree? Absolutely, absolutely. ಫಿಲ್ಮ್ಗೂ ಕೂಡ ಯಾವುದೇ ಲ್ಯಾಂಗ್ವೇಜ್ ಇಲ್ಲ Correct. ಬಿಕಾಸ್ ವಿ ವಾಚ್ ಕೊರಿಯನ್ ಅಂಡ್ ಎನಿ ಕೈಂಡ್ ಆಫ್ ಮೂವೀಸ್ ವಿ ಡೂ ವಾಚ್ ದ ಸೀರೀಸ್ ಆಸ್ ವೆಲ್. ಸೇಮ್ ವಿತ್ ದ ಫುಡ್ ಆಸ್ ವೆಲ್. ಫುಡ್ಡನ್ನು ಕೂಡ ಅಷ್ಟೇ ಯಾವುದೇ ಬ್ಯಾರಿಯರ್ ಇಲ್ಲದೆ ಜನ ಇಷ್ಟಪಡ್ತಾರೆ. ಸೊ ವಾಟ್ ಅಬೌಟ್ ದ ಚಿಲ್ಲಿ ಚಿಕನ್? ಅದೇ ರೀತಿ ರೆಸ್ಪಾನ್ಸ್ ಬರುತ್ತಾ? ಸೊ ವಾಟ್ ಇಸ್ ದ The marriage ಎಕ್ಸ್ಪೆಕ್ಟೇಷನ್? of film and food is what chili chicken Yeah, is. That right. is- Yeah, That's which why is a that- universal language. it can break all barriers. Best combination. ಸೊ ನಾನು ಆಗಲೂ ಕೂಡ ಕೇಳಿದೆ, ಆಗಲೇ ಸಿನಿಮಾದ ನಾಯಕ ನಟಿಯರು ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವರನ್ನು ಅದೇ ಪ್ರಶ್ನೆ ಕೇಳಿದ್ದು, ವಾಟ್ ಈಸ್ ದ ಒನ್ ಥಿಂಗ್ ಈ ಸಿನಿಮಾನ ನೋಡಲೇಬೇಕು, ಮಿಸ್ ಮಾಡ್ಕೊಳ್ಬಾರ್ದು, ದರ್ ಇಸ್ ಸಮ್ ಮೆಸೇಜ್ ಅನ್ನೋದನ್ನು ನೀವು ಈಗಾಗಲೇ ಹೇಳಿದ್ದೀರಾ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮ ಜನರು ಈ ಸಿನಿಮಾನ ನೋಡಬೇಕು, ಇಷ್ಟಪಡಬೇಕು ಅಂತಂದರೆ ವಾಟ್ ಈಸ್ ದ ಒನ್ ರೀಸನ್ ಈ ಸಿನಿಮಾನ ನೋಡೋದಕ್ಕೆ ಅಂತ? Ma'am, I think post-COVID, generally there has been so much of negativity, so much of Non-acceptance. fear, Huh. non-acceptance, fear, general that is there in society, and that negativity continues to spread. We made the film with the purest of intention and utmost honesty, and the message is of hope, and it's a positive message that we want to give out to the audience, which is high time because negativity everybody is bored of and tired of. So we want to convey the message of inclusivity and convey the message of what is the true Bangalorean spirit, which is acceptance, warmth. You'll never get that in any other metro city. I strongly, firmly believe that in Bangalore only and Karnataka as a whole, it is the most welcoming city to every culture outside. You don't get that in any other state as much as you get it in Bangalore. And that is something that we have to celebrate, and that is something that the film stands for. ಓಕೆ, ರೈಟ್. ಸೊ ಆ ಕಾರಣಕ್ಕಾಗಿ ಈ ಸಿನಿಮಾನ ನೋಡಲೇಬೇಕು, ಮಿಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಾ. ಆ್ಯಂಡ್ ಬಿಜು, ಈ ಸಿನಿಮಾನ ಈ ಕ್ವಶನ್ ಕನ್ನಡದಲ್ಲೇ ಕೇಳ್ತಾ ಇದ್ದೀನಿ ಬಿಕಾಸ್ ನಮ್ಮ ಆಡಿಯನ್ಸ್ ರೀಚ್ ಆಗುತ್ತೆ ಅಂತ. ಸೊ ಈ ಸಿನಿಮಾನ ಮಿಸ್ ಮಾಡದೆ ನೋಡಬೇಕು ಅಂತಂದರೆ ವಾಟ್ ಈಸ್ ದ ಒನ್ ರೀಸನ್ ಜನರು ನೋಡಬೇಕು? ವೈ ದೇ ಹ್ಯಾವ್ ಟು ವಾಚ್ ಇಟ್? This film, as he mentioned, the hope, not only the hope, but the spirit of Bangalore. The Bangalore here, the people not only accept a lot of people, but they never forgets the root, never forgets the tradition, they never forgets the culture. They never try to blend into it and change themselves into something else. And this film itself shows that, we will accept you, everything, but let's embrace together and live together in harmony, which Bangalore itself it is. So this film shows the pure soul of Bangalore. Which is why in the trailer, the last line is Bangalore is awesome. Yes. Yeah, right. Okay, that's nice. And what about you, Zimpa? Why people has to watch this movie especially? I personally feel that this particular film is very subtle, so it will not teach you, it will not preach you that this is how you should behave or things. It has humor, and with humor, it will show you a reality which is there, which we ignore, and you will love it obviously because it's made with that much sensitivity. That is the reason, and there are lot other reasons as well. ಆ ಎಲ್ಲ ಕಾರಣಗಳಿಗೋಸ್ಕರ ಈ ಸಿನಿಮಾನ ಜನ ಮಿಸ್ ಮಾಡದೆ ನೋಡಬೇಕು ಅಂತ ಹೇಳ್ತಾ ಇದ್ದೀರಾ. ಆ್ಯಂಡ್ ಈ ಸಿನಿಮಾ ಟ್ರೈಲರ್ ನಾನು ನೋಡಿದೆ. ಇಟ್ಸ್ ವೆರಿ ಪ್ರಾಮಿಸಿಂಗ್ ಆ್ಯಕ್ಚುಲಿ. ಇಟ್ಸ್ ರಿಯಲಿ ನೈಸ್. ಫ್ಲೇವರ್ಸ್, ಆ ಒಂದು ಏನಂತಾರೆ, ತಡ್ಕ ಇಲ್ದೇನೆ ತಡ್ಕ ಕೊಡೋದಿದೆಯಲ್ಲ, ದಟ್ ಕೈಂಡ್ ಆಫ್ ಫೀಲ್ ಇಸ್ ದೇರ್. ಆ್ಯಂಡ್ ಐ ಲವ್ ದಟ್ ಒಂದು ಸೆಂಟೆನ್ಸ್ ಬರುತ್ತಲ್ಲ, ಡೈಲಾಗ್. ಇನ್ಫ್ಯಾಕ್ಟ್ ಈ ಚೀನಿಯವರು ಬಾಂಬ್ ಹಾಕ್ತಾರೋ ಇಲ್ವೋ, ಅಜಿನೋಮೋಟೋ ಹಾಕಿಕೊಂಡ್ಬಿಡ್ತಾರೆ. ಇಟ್ಸ್ ಆ್ಯಕ್ಚುಲಿ ಆಸಮ್ ಪಂಚ್. ಸಕ್ಕತ್ತಾಗಿದೆ. ಸಿನಿಮಾದಲ್ಲೂ ಕೂಡ ಅಂಥ ಪಂಚ್ಗಳು ಇರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಜನರು ಕೂಡ ಇದನ್ನ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಆ್ಯಂಡ್ June 21st, ರೈಟ್? June 21st
ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ. ಮಿಸ್ ಮಾಡದೆ, ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡದೆ ಜೂನ್ 21ಗೆ ಥಿಯೇಟರಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರಿ ಸಿನಿಮಾದ ಬಗ್ಗೆ. ಆ್ಯಂಡ್ ಐ ವಾಂಟ್ ಯು ಬೋತ್ ಟು ಸೇ, ಲೈಕ್ ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ಹೇಳಿ ನಮ್ಮ ವೀಕ್ಷಕರಿಗೆ ಈ ಸಿನಿಮಾನ ನೋಡಿ ಅನ್ನೋದನ್ನ ಕನ್ನಡದಲ್ಲಿ ಹೇಳಿ. Wow, you will give us the line, we'll say it. ಈ ಸಿನಿಮಾನ ಜೂನ್ 21ಗೆ ಮಿಸ್ ಮಾಡದೆ ಥಿಯೇಟರಲ್ಲಿ ನೋಡಿ. ಈ ಸಿನಿಮಾನ ಜೂನ್ June 21st. ಥಿಯೇಟರ್ ಆಗಿ ಥಿಯೇಟರ್ ಅಲ್ಲ, ಬನ್ನಿ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಖಂಡಿತವಾಗ್ಲೂ ಕೂಡ ಜನರಿಗೆ ಇಷ್ಟ ಆಗುತ್ತೆ ಈ ಚಿಲ್ಲಿ ಚಿಕನ್ ಅಂತ ಅನ್ಕೊಳ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತೀಕ್ ಆ್ಯಂಡ್ ಜಿಂಪಾ ಆ್ಯಂಡ್ ಬಿಜು, ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರಲ್ಲಿ ನಿಮ್ಮ ದಿನ ಇನ್ನಷ್ಟು ದಿನಗಳು ಯಾವ ಕಾಲ ಇರ್ತಿರೋ ಅಷ್ಟು ದಿನ ಸುಖಕರವಾಗಿರಲಿ, ಖುಷಿಯಾಗಿರಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕನ್ನಡ ಸಿನಿಮಾಗಳು ನಿಮ್ಗೆಲ್ರಿಗೂ ಕೂಡ ಸಿಗಲಿ. ಆ್ಯಂಡ್ ನಿಮ್ಮಿಂದಲೂ ಕೂಡ ಅಂಥ ಸಿನಿಮಾಗಳು ಮತ್ತಷ್ಟು ಬರಲಿ ಅನ್ನೋದೇ ಆಶಯ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಸಾಕಷ್ಟು ವಿಚಾರಗಳಿದೆ ಈ ಸಿನಿಮಾದಲ್ಲಿ. ಚಿಲ್ಲಿ ಚಿಕನ್ ಅನ್ನುವಂಥದ್ದು ಬರೀ ಕೇವಲ ಒಂದು ಡಿಶ್ ಆಗಿರ್ಬೋದು ಅಥವಾ ಕೇವಲ ಒಂದೇ ಫ್ಲೇವರ್ ಅಲ್ಲ, ಇದರಲ್ಲಿ ಸಾಕಷ್ಟು ಫ್ಲೇವರ್ ಇದೆ. ಬೆಂಗಳೂರು ವೆದರ್ಗೆ ಹೇಳಿ ಮಾಡಿಸಿದಂಥ ಡಿಶ್ ಅಂತ ಈ ಸಿನಿಮಾ ತಂಡ ಹೇಳ್ತಾ ಇದೆ. ಆ್ಯಂಡ್ ಅದರ ಹೊರತಾಗಿಯೂ ಕೂಡ ಒಂದು ಸ್ಟ್ರಾಂಗ್ ಮೆಸೇಜ್ ಈ ಸಿನಿಮಾದಲ್ಲಿದೆ. ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ದೇಶಕ್ಕೆ ಬರ್ತಾ ಇರ್ತಾರೆ. ಅವರು ನಮ್ಮ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ನಮ್ಮವರು ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇರ್ಬೋದು. ಅವರನ್ನು ನಾವು ಯಾವ ರೀತಿಯಾಗಿ ಕಾಣಬೇಕು, ಜೊತೆಗೆ ನಮ್ಮವರು ಅವರನ್ನು ಯಾವ ರೀತಿಯಾಗಿ ಕಾಣ್ತಾ ಇದ್ದಾರೆ, ಅವರು ನಮ್ಮತನವನ್ನು, ನಮ್ಮ ಸಂಸ್ಕೃತಿಯನ್ನು ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಇರೋದರ ಜೊತೆಗೆ ಸಾಕಷ್ಟು ವಿಚಾರಗಳು ಇದೆ ಅನ್ನೋದನ್ನು ಕೂಡ ಈ ಸಿನಿಮಾ ಹೇಳ್ತಾ ಇದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.